चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। शंकरं शंकराचार्यं केशवं बादरायणं सूत्रभाष्यकृतं वंदे भगवन्तो पुनः। आद्यगुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹುಟ್ಟುಮರದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಸದ್ಗುರು ಪರಂಪರೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ, ಅಧಿಕ ಮಾಸದ ಈ ಒಂದು ಪವಿತ್ರ ಕಾಲದಲ್ಲಿ ಸಿದ್ಧಾರೂಢ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದವನ್ನು ಸ್ಮರಿಸಿಕೊಳ್ಳುತ್ತಾ ಅವರ ಲೀಲಾಮೃತವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಜಪ, ನಾಮಸ್ಮರಣೆ, ಪುರಾಣ ಶ್ರವಣ ಮೂರು ನಡೀತಿರ್ತಕ್ಕಂಥ ಇದು ಒಂದು ದೊಡ್ಡ ಪರ್ವಕಾಲ. ಇದು ಇದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ವೈಜನಾಥಾದಿಗಳಲ್ಲಿ ಸಂಚಾರ ಮಾಡ್ತಾ ಗಯಾ ಕ್ಷೇತ್ರದಲ್ಲಿ ನಿಂತು ಪಿಂಡ ಪ್ರದಾನ ಮಾಡುತ್ತಿರುವ ಅನೇಕರನ್ನು ಕಾಣುತ್ತಾ ಯಾರಿಗೂ ಏನೂ ವಿಪರ್ಯಾಸವನ್ನಾಗಿ ನುಡಿಯದೆ ತನ್ನೊಳಗೆ ತಾನು ಸಂತೋಷ ಪಡುತ್ತಾ ಯಾರಿಗೆ ಶಿವಾನುಗ್ರಹ ಆಗ್ಯದ ಅವರು ಗುರು ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿಗೆ ಶಿವಾನುಗ್ರಹ ಆಗಿಲ್ಲ ಅವರು ಶಿವಾನುಗ್ರಹ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿಗೆ ಗುರು ಅನುಗ್ರಹ ಆಗ್ಯದ ಅವರಿಗೆ ವೇದಾನುಗ್ರಹ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರಿಗೆ ವೇದಾನುಗ್ರಹ ಆಗ್ಯದ ಅವರಿಗೆ ಅಂತಃಕರಣ ಕೃಪಾ ಆಗುವ ಪ್ರಯತ್ನ ಮಾಡಿಕೊಳ್ತಾ ಇದ್ದಾರೆ. ಯಾರಿಗೆ ಅಂತಃಕರಣ ಕೃಪಾ ಆಗ್ತದೆ ಅಲ್ಲಿಗೆ ಅವರು ಜೀವನ್ಮುಕ್ತರು ಅಂತ ಅರ್ಥ ಮಾಡುವ ಕೃಪಾ ಚತುಷ್ಟಯಗಳಿದ್ದಾವೆ. ಗುರು ದೊರೆಯಬೇಕಾದ್ರೆ ಶಿವಾನುಗ್ರಹ ಇಲ್ಲ, ದೊರೆಯುವುದಿಲ್ಲ. ದೊರೆತ ಕೂಡಲೇ ನಿಮ್ಮ ಕೆಲಸ ಮುಗಿಲಿಲ್ಲ. ಗುರು ದೊರೆತ ಮೇಲೆ ಗುರು ಒಲಿಬೇಕಾಗ್ತದೆ. ಗುರು ಒಲಿ ತನಕ ವೇದಗಳು ಇದ್ದಕ್ಕಿದ್ದಂತೆ ತಿಳಿಯುವುದಿಲ್ಲ, ವಿಪರ್ಯಾಸ ಆಗ್ತಾ ಇದ್ದಾವೆ. ವೇದಗಳು ಇದ್ದಕ್ಕಿದ್ದಂತೆ ತಿಳಿದು ಒಂದು ಕೂಡಲೇ ಮುಕ್ತರಾಗಲಿಲ್ಲ. ಅಂತಃಕರಣ ಕೃಪಾ ಆಗಬೇಕಾಗ್ತದೆ. ಅಂತಃಕರಣ ಕೃಪಾ ಯಾರಿಗಾಗ್ತದೆ ಅವರು ಜೀವನ್ಮುಕ್ತರಾಗ್ತಾರಂತ ಅಪ್ಪ ಅವರು ತಮ್ಮೊಳಗೆ ತಾವು ವಿಚಾರ ಮಾಡುತ್ತಾ ಮಾಡುತ್ತಾ ಆ ಕ್ಷೇತ್ರವನ್ನು ಬಿಟ್ಟು ಮುಂದೆ ಬಂದು ಭಿಕ್ಷಾನ್ನದಿಂದ ಊಟ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದರು ಅಂದ್ರೆ ಕಲ್ಕತ್ತಾಕ್ಕೆ ಬಂದರು. ಕಲ್ಕತ್ತಾಕ್ಕೆ ಬಹುತೇಕ ಆಗ ರಾಮಕೃಷ್ಣ ಪರಮಹಂಸರು ಎಷ್ಟು ವಯಸ್ಸಿನವರಿದ್ರು, ರಾಣಿ ರಾಸಮಣಿ ಗುಡಿ ಕಟ್ಟಿತ್ತೋ ಇಲ್ಲೋ ಹೇಳಲಿಕ್ಕೆ ಬರುವುದಿಲ್ಲ.
ಹಿಂಗಾಗಿ ಅವ್ರು ಭೇಟಿ ಆಗಿರ್ಲಿಕ್ಕಿಲ್ಲ. ಆ ಕಲಕತ್ತೆಗೆ ಬಂದು ಮುಖ್ಯ ನೋಡಿದ್ದೇನು ಅಂತಂದ್ರೆ ಕಾಳಿ ಕಟ್ಟೆಯನ್ನು ನೋಡಿದ್ರು. ಅದು ನೀವು ನೋಡಿದ್ರೆ ಹೋಗಿ ನೋಡ್ಲಿಲ್ಲ, ನೋಡೋ ಸ್ಥಿತಿ ಒಳಗಿಲ್ಲ. ಅದು ಯಾಕಿಲ್ಲ ಅಂತಂದ್ರೆ ಧಡಗ್ಗನ ನೋಡೋ ಸ್ಥಿತಿ ಒಳಗೆ ಅದು ಇಲ್ಲ ಇಲ್ಲ. ಪೂಜಾ ಮಾಡು ಪೂಜಾರಿ ಸಹಿತ ಮೊದಲ ಪಾದ ನೋಡ್ಕೋಂತ ಹಗುರ್ಕ ಮ್ಯಾಲೆ ನೋಡ್ಬೇಕು ಹೊರತು ಒಮ್ಮೆಲೆ ಕಾಳಿಕಾ ಮೂರ್ತಿ ನೋಡಿ ನಾನು ಆರಾಮ್ ಬರ್ತೀನಿ ಅಂದ್ರೆ ಅವ್ರ ಅಪ್ಪಗೂ ಆಗೋದಿಲ್ಲ. ಆ ಕಾಳಿ ಕಟ್ಟೆಯಿಂದನೇ ಅದಕ್ಕೆ ಕಾಳಿಕತ್ ಅಂತ ಹೆಸರು ಬಂತು. ಮುಂದೆ ಆ ಕಾಳಿಕತ್ ಹೋಗಿ ಕಲ್ಕತ್ತಾ ಅಂತ ಹೆಸರು ಬಂತು. ಕಾಳಿ ಕಟ್ಟೆಯನ್ನು ನೋಡಿದ್ರು ಅಪ್ಪ ಅವರು. ನೋಡಿ ಏನಡ್ಡಿ ಇಲ್ಲ, ನನ್ನ ಸ್ವರೂಪನೇ ಇದು ಅಂತ ತಿಳ್ಕೊಂಡು ಭಾವಿಸಿಕೊಂಡು ಮುಂದೆ ವಡ್ಡಿ ಜಗನ್ನಾಥ ದೇವಾಲಯಕ್ಕೆ ಬಂದರು. ಆ ವಡ್ಡಿ ಜಗನ್ನಾಥ ದೇವಾಲಯದಲ್ಲಿ ಗುಡಿಯೊಳಗೆ ಹೋಗಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಹೊರಗೆ ಬಂದರು. ಅಲ್ಲೊಬ್ಬ ಅರ್ಚಕ ಏನು ಮಾಡಿದ್ದ ಅಂದ್ರೆ ಆ ಗುಡಿಯ ಬೈಲೊಳಗೆ ಒಲೆ ಹೂಡಿ ಒಂದ್ರ ಮೇಲೆ ಒಂದು 7 ಗಡಿಗೆ ಇಟ್ಟು ಅನ್ನ ಮಾಡಕತ್ತಿದ್ದ. ಅಲ್ಲಿ ನೈವೇದ್ಯ ಪದ್ಧತಿ ಒಂದೊಂದು ದೇವ್ರಿಗೆ ಒಂದೊಂದು ನಮೂನೆ ನೈವೇದ್ಯ. ಯಾಕಂದ್ರೆ ಅವು ಕಾಮ್ಯ ಕರ್ಮಾದಿಗಳು ಮತ್ತು ತಂತ್ರಗಳು ಇದ್ದಾವೆ ಸಾಕಷ್ಟು. ಹೇಳಿದ್ನಲ್ಲ, ಒಂದು ದೇವರಿಗೆ ಬರೇ ಮೊಸರು ಕೆಂಪು ಚಟ್ನಿ 2 ನೈವೇದ್ಯ, ಮತ್ತು ನೀವು ತಿನ್ನಕ್ಕೆ ಹೋದಿರೋದು. ಅವು ಒಂದೊಂದು ನಮೂನೆ ನೈವೇದ್ಯ ಮಾಡಬೇಕಾದ ಪ್ರಸಂಗಗಳಿರ್ತಾವೆ. 7 ಗಡಿಗೆಗಳನ್ನು ಒಂದರ ಮೇಲೆ ಒಂದಿಟ್ಟು ಅಡಿಗೆಯನ್ನು ಮಾಡಿ, ಅಡಿಗೆ ತಯಾರಾದ ಮೇಲೆ ಆ ಗಡಿಗೆಗಳನ್ನೆಲ್ಲ ಪೂಜೆ ಮಾಡಿ ವಾದ್ಯ ವೈಭವಗಳಿಂದ ಮೆರೆಸ್ತಾ ಅವನು ಗುಡಿಯೊಳಗೆ ತಗೊಂಡು ಹೋಗಿ ನೈವೇದ್ಯ ಮಾಡೋ ಪದ್ಧತಿ ಎಲ್ಲಿದು ವಡ್ಡಿ ಜಗನ್ನಾಥ ದೇವಾಲಯದಲ್ಲಿ. ಆಮೇಲೆ ಆ ಗಡಿಗೆಗಳ ಪ್ರಸಾದವನ್ನು ಎಲ್ಲರಿಗೂ ಬಂದ ಅತಿಥಿಗಳಿಗೆ ಸ್ವಲ್ಪ ಸ್ವಲ್ಪ ಕೊಡೋದು ಪದ್ಧತಿ. ಆ ಪ್ರಕಾರ ಅರ್ಚಕರು ಕೊಟ್ಟರು. ಕೊಡು ಮುಂದೆ ಸಿದ್ದಪ್ಪನೂ ನಿಂತಿದ್ದ, ಸಿದ್ದಪ್ಪಗೂ ಕೊಟ್ಟರು. ತಗೊಂಡು ಒಂದು ಕಡೆಗೆ ಆರಾಮ್ ಕುಂತು, ಸಾಕು ಹಸಿವೆಲ್ಲ ಭಾಳ ಆಗಿತ್ತು ಖರೆ, ಪರಂತು ಇಷ್ಟರ ಪ್ರಸಾದ ಸಿಕ್ತಿಲ್ಲ ಅಂತ ಕೂತರು. ಮುಂದೆ ಆ ಗಡಿಗೆನ ಮಾರಾಟ ಮಾಡ್ತಾರೆ. ಆ ನೈವೇದ್ಯ ಗಡಿಗೆನ ಆಗಿನ ಕಾಲಕ್ಕೆ 2 ರೂಪಾಯಿ ಒಂದು ಗಡಿಗೆವು. ಒಂದು ಗಡಿಗೆ ಅನ್ನಕ್ಕೆ 2 ರೂಪಾಯಿ. ಒಂದು 3-4 ಜನರು ಕೂಡಿ ಆ ಗಡಿಗೆಗಳನ್ನು ಖರೀದಿ ಮಾಡಿ ನಡ್ಕೊಂಡು ಹರಿವಾಣ ಹಾಸಿಗೆ ಇಟ್ಕೊಂಡು ಅದಿಷ್ಟು ಎಲ್ಲ ಅನ್ನ ಹಾಕ್ಕೊಂಡು ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಾಗ ಒಬ್ಬ ಏನಂದ, ಅಲ್ಲೊಬ್ಬ ಅತಿಥಿ ಕುಂತಾನ ಸಾಧು, ಅವನು ಬಿಟ್ಟು ಊಟ ಮಾಡಿದ್ರೆ ನಮಗೆ ಪಾಪ ಬರ್ತದೆ, ಅವನು ಕರ್ಕೊಂಬಂದ ಊಟ ಮಾಡ್ಬೇಕಂದ ಕೂಡಲೇ ಅದರೊಳಗೊಬ್ಬ ಬ್ರಾಹ್ಮಣ ಏನು ಮಾಡಿದ, ಏ ಬಾರಪ್ಪ ಇಲ್ಲಿ, ನೀ ಮೊದಲು ಊಟ ಮಾಡು, ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಯಾಣದೊಳಗೆ ಸಾಕಷ್ಟು ಅನ್ನ ಸಾರು ತುಂಬಿಟ್ಟು ತಗೋ ಊಟ ಮಾಡು ಅಂತ ಹೇಳಿದ್ರು. ಅಷ್ಟೆಲ್ಲಿ ತಿನ್ಬೇಕು. ಆದ್ರೂ ತೃಪ್ತನಾಗಿ ಉಳಿದದ್ದನ್ನು ಮತ್ತೆ ಭಿಕ್ಷುಕರಿಗೆ ಕೊಟ್ಟು ಸಿದ್ಧಾರೂಢರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ದೊಡ್ಡ ಸಮುದ್ರ ಅದು ಆ ಕಲಕತ್ತೆ ಹತ್ರ. ಆ ಸಮುದ್ರ ತೀರದಲ್ಲಿ ಕಬೀರಾಶ್ರಮಕ್ಕೆ ಅಕಸ್ಮಾತ್ ಬಂದು ಅಲ್ಲೇನಾತ್ ನೋಡಿ. ಅಲ್ಲಿ ಸಂತಸಮೋಹ ನೆರೆಯುತ್ತ ಸಲ್ಲಲಿತವ ರಾಮನಾಮವ ಇಲ್ಲದಾವುದರಿಂದ ಉತ್ತರಿಸುವುದನ್ನು ತಾಂ ಕೇಳಿ. ನೀವು ಸಂತರೆ ಬಲ್ಲವಾಲ್ಮೀಕಿಯಿಂದ ವಿರಚಿತ ಸಲ್ಲುತ್ತೆಯ ಸಹಸ್ರವೆನಿಸುವ ರಾಮನಾಮದಲ್ಲಿ ರಾಮನಾಮದಲ್ಲಿ 3 ಲೋಕದ ಜನರು ಮುಗದು 300ರ ಮೇಲೆ 33 ನೆರವಿ ಬಾಗಿಸಿ ಒಂದು ಸಾವಿರಲು ನೀರಿರುವಂದೆ ನಾಮವ ದೊರಭಕ್ತಿಗಳೊಂದು ಸಲತಾವು ಸಾರಲಿಕ್ಕಂ ಮುತ್ತಿ ಮುತ್ತಿಗಳಾಗುತ್ತಿರೆ ನೀವು ಆಗುತ್ತಿರೆ ನೀವು. ಅಲ್ಲಿ ಸಂತ ಸಮೂಹ
ರಾಮನಾಮವನ್ನು ಜಪ ಮಾಡಕತ್ತಿದ್ರು, ರಾಮನಾಮವನ್ನು ಭಜನೆ ಮಾಡ್ಲಿಕ್ಕತ್ತಿದ್ರು. ನೋಡಿದ್ರು ಸಿದ್ಧಾರೂಢರು, ಓ ಸಂತರೇ, ನನ್ನ ಕಡೆಗೋಷ್ಟು ಲಕ್ಷ ಕೊಡ್ರಿ ಅಂದರು. ಲಕ್ಷ ಕೊಡ್ರಿ, ನೀವನ್ನುವ ರಾಮನಾಮ ಫಲಪ್ರದ ಅಲ್ಲ ಅಂತ ಹೇಳಿದ್ರು. ಹ್ಯಾಂಗ ಅನ್ಬೇಕು ಎಂಬುದು ನಿಮಗೆ ಗೊತ್ತಿಲ್ಲ ಮೊದಲು ಅಂದ್ರು ಸಿದ್ಧಾರೂಢರು. ಏನು ಗೊತ್ತಿಲ್ಲ ಅನ್ಬೇಕು ಅವರಿಗೆ, ಸಿದ್ಧಾರೂಢರಿಗೆ? ವಾಲ್ಮೀಕಿ ಮಹರ್ಷಿಯಿಂದ ಜಪಿಸಲ್ಪಟ್ಟಿರ್ತಕ್ಕಂಥ ಈ ರಾಮನಾಮ 1000 ಭಾಗದ ಅಂತಾರಪ್ಪ ಅವರು. 1000 ಭಾಗದ ಒಂದೊಂದು ಲೋಕದ ಜನರು 300 ಮೇಲೆ 33 ರಂಗ ಹಂಚಿಕೊಂಡರದನ್ನ. ಉಳಿದದ್ದು ಇದು ಒಂದು ರಾಮನಾಮ. ಇದನ್ನು ಒಮ್ಮೆ ಅಂದ್ರೆ ಭುಕ್ತಿ ಮುಕ್ತಿಗಳೆರಡೂ ಆಗ್ತಾ ಇದ್ದಾವೆ. ನೀವು ಹಗಲಲ್ಲ ಅಂದ್ರು ಏನಾಗವಲ್ದು, ಯಾಕಾಗವಲ್ದು ಅಂತ ಕೇಳಿದ್ರು. ನಾವು ಅಂತೀವಿ ಬಿಡು, ನಮ್ಗೆ ಏನೇನೇನು ದಾಡಾಗೋದಿಲ್ಲ. ಶಿವ ಅಂತೀವಿ, ರಾಮ ಅಂತೀವಿ, ಕೃಷ್ಣ ಕೃಷ್ಣ ಅಂತೀವಿ, ಎಲ್ಲ ಅಂತೀವಿ. ಅನಿಸ್ಕೊಂಡು ಅವಕಾಶ ಸಾಕಾಗೈತೆ ಹೊರತು ನಮಗೇನು ಆಗವಲ್ದು. ಕಾರಣ ಏನು ಅಂದ್ರೆ ತಿಳಿದನವಲ್ವಿ. ವಾಲ್ಮೀಕಿಯಿಂದ ಜಪಿಸಲ್ಪಟ್ಟಿರ್ತಕ್ಕಂಥ ಈ ರಾಮನಾಮ ಸಣ್ಣದಲ್ಲ. ಋಷಿಗಳು ಕೇಳ್ತಾರೊಮ್ಮೆ ವಾಲ್ಮೀಕಿಗೆ, ಏನ್ ಕೇಳ್ತಾರಂದ್ರೆ, ಮಹಾ ತಪಸ್ವಿಯಾಗಿ, ಸತ್ಪುರುಷ ಆಗಿ, ತಪೋಸಿದ್ಧನಾಗಿ ಒಬ್ಬ ಕ್ಷತ್ರಿಯ ಕುಮಾರನ ಚರಿತ್ರೆಯನ್ನ ರಾವಣ ಸಂಹಾರ ಸಂಬಂಧ ಇಟ್ಟುಕೊಂಡು ಬರೆದು ಬಿಟ್ಟೆಲ್ಲ, ಇದು ನಿನಗೆ ಯೋಗ್ಯವೇ ಅಂತ ಕೇಳಿದ್ರು. ಇಲ್ಲ, ನನಗೆ ಹಂಗ ಅನಿಸಿಲ್ಲ ಅಂದ್ರೆ ಅವರು. ರಾಮ ಅಂದ್ರೆ ಒಬ್ಬ ದಶರಥನ ಪುತ್ರ, ರಾವಣ ಅಂದ್ರೆ ಒಬ್ಬ ಭಗವದ್ ವಿರೋಧಿ. ಅವನು ಮಾಡುವ ಕುಕರ್ಮ ಸಂಹಾರ ಮಾಡುವುದಕ್ಕೋಸ್ಕರವಾಗಿ ರಾಮ ಅವತಾರ ಮಾಡಿದ ಅಂತ ಬರೆದು ಬಿಟ್ಟು ಒಬ್ಬ ನರನ ಚರಿತ್ರೆಯನ್ನು ಬರೆದಲ್ಲ ವಾಲ್ಮೀಕಿ. ಇದರಿಂದ ನಿನಗಾದ ಪ್ರಯೋಜನ ಏನು ಅಂತ ಕೇಳಿದ್ರೆ ವಾಲ್ಮೀಕಿ ಅಂತಾರೆ, ನನಗದು ಗೊತ್ತಿಲ್ಲ. ಯಾವ ನಾಮವನ್ನು ರಾಮನಾಮ ಅಂತ ನಾ ಜಪಿಸಿದನೋ ಆ ಬ್ರಹ್ಮಾನಂದ ಶರಧೆಯಲ್ಲಿ ನಾನು ಮುಳುಗಿದಾಗ ಅದನ್ನು ಏನಂತ ಕೊಂಡಾಡಬೇಕು ಅಂತ ವಿಚಾರ ಮಾಡಿ ರಾಮ ರಾಮ ಅಂತ ಕೊಂಡಾಡಿದೆ. ನನಗೆ ಗೊತ್ತಿಲ್ಲದೆ ಆ ರಾಮನಾಮ ಒಂದು ಕಾವ್ಯವಾಗಿ ಪರಿಣಾಮ ಹೊಂದಿತೆ ಹೊರತು ನಾನೇನು ಮುದ್ದಾಮ ರಾಮಾಯಣ ಬರೀಲಿಲ್ಲ ಅಂದರು ವಾಲ್ಮೀಕಿಗಳು. ಇದರ ಅರ್ಥ ಏನು? ನಿಜವಾಗಿಯೂ ಕೂಡ ವಾಲ್ಮೀಕಿ ವಿರಚಿತವಾಗಿರ್ತಕ್ಕಂಥ ರಾಮಾಯಣ ಅದು ಒಂದು ಬ್ರಹ್ಮಾನಂದ ಸಾಗರ. ಅದಕ್ಕೆ ವಾಲ್ಮೀಕಿಯಿಂದ ಜಪಿಸಲ್ಪಟ್ಟ ಈ ಪವಿತ್ರ ನಾಮ ಅಂತಾರವರು, 2 ಸಲ ಮುಚ್ಚರಿಸೆ ನಾಮದ ಪರಮಶಕ್ತಿಗೆ ಲಾಘವತ್ವವು ಬರುವುದರಿಂದ ಒಂದೇ ಸಲ ಮುಚ್ಚರಿಸಬೇಕೆನ್ನಲು. ಒಮ್ಮೆನ್ರಿ, ಹಗಲೆಲ್ಲ ಅನ್ಬೇಡ್ರಿ ಅಂತಾರು ಸಿದ್ಧಾರು. ಒಮ್ಮೆ ರಾಮ ಅಂದ್ರೆ ಅದ್ರ ಕಿಮ್ಮತ್ ಎಷ್ಟದ ಎಂಬುದು ಗೊತ್ತಾಗ್ತದೆ. ನೀವು ಅದರಲ್ಲಿ ಲಕ್ಷ್ಯವಿಲ್ಲದೆ, ಅದರಲ್ಲಿ ಯಾವ ಶುದ್ಧ ಭಾವನೆಯನ್ನು ಬೆರೆಸದೆ ನೀವು ಹಾಗೆ ಅನ್ನುವುದರಿಂದ ಮಂತ್ರವನ್ನು ಹಗರು ಮಾಡ್ತೀರ ಹೊರತು ನೀವು ನಿಜವಾಗಿಯೂ ಕೂಡ ಅದರ ಪರಿಣಾಮ ತಗೊಳ್ಳೋದಿಲ್ಲ ಅಂತ ಹೇಳಿದ ಕೂಡಲೇ ಸಂತರಂದ್ರು, ಹೇಳೋದು ಅರ್ಥ ಆಗುವಲ್ಲ ನಮಗಂದ್ರೆ ಅವರು. ಯಾಕಂದ್ರೆ ಅವರು ಸ್ವಾಭಾವಿಕವಾಗಿ ಈಗ ನೋಡ್ತಿರ್ತೀನಿ, ರಾಮ್ 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 ರೊಯ್ 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 ಅನ್ನೋ ತನಕನೂ ರಾಮ 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 ಅಂತೀವಿ. ಪರಿಣಾಮ ಏನು? ಪರಿಣಾಮ ಬೇಕಲ್ಲ. ಪರಿಣಾಮ ನಮಗೆ ಯಾಕೆ ಆಗವಲ್ದು ಅಂತ ಕೇಳಿದ್ರೆ, ಮಂತ್ರವನ್ನು ಹೆಂಗೆ ಅನ್ನಬೇಕು ಆ ರೀತಿ ನಾವು ಅನ್ನವಲ್ವಿ. ಮಂತ್ರದಲ್ಲಿ ಏನಿರಬೇಕು ಅದು ನಮ್ಮಲ್ಲಿ ಇಲ್ಲ. ಮಂತ್ರಕ್ಕೆ ಏನು ಬೇಕಾಗ್ಯದ ಅದನ್ನು ನಾವು ಕೊಡವಲ್ವಿ. ಆದ್ದರಿಂದ ಮಂತ್ರ ನಮಗೆ ಪರಿಣಾಮ ಆಗವಲ್ದು ಅಂತ ಸಿದ್ಧಾರೂಢರು ಅವ್ರು ಕೂಡ ಭಾಳ ನಿಲ್ಲಿಲ್ಲ, ಸೌಮ್ನ ಹೇಳ್ಕೊಂತ ಮುಂದೆ ಬಂದರು. ಮುಂದೆ ಎಲ್ಲಿ ಬಂದರು ನೋಡ್ರಿ, ಅವರು ಕಟಕ ಪ್ರಾಂತಕ್ಕೆ ಬಂದರು. ಕಟಕ ಪ್ರಾಂತದಲ್ಲಿ ಬಂದು ಅಲ್ಲಿ ಒಂದು ಮಾತು ಹೇಳ್ತಾರೆ, ಬಳಿಕ ಮಲ್ಲಿ ಹೊರಟು ಚರಿಸುದ ಬಳಿದನೆ
ಭದ್ರಾಕ್ಷವೆನಿಸುವ ಒಳಗ ಸೇರುತ್ತಲ್ಲಿರುವ ಭದ್ರಾಕ್ಷರಂ ಕಂಡು ಕಲಗ ದೊರೆಯದಿರಲ್ ಕೆರಡು ದಿನ ಬೆಳಗ ತುಪವಾಸಗಲಿಯಾನದಿ ಬಳಿಯಲಿದ್ದನು ಭಾರತಿ ಪ್ರಾರಬ್ಧ ವೀಕ್ಷಿಸುತ್ತ ಪ್ರಾರಬ್ಧ ವೀಕ್ಷಿಸುತ್ತ ಸಂಚಾರ ಮಾಡ್ತಾ ಭದ್ರಾಕ್ಷಕ್ಕೆ ಬಂದ್ರು. ಆ ಭದ್ರಾಕ್ಷನ ದೇವಾಲಯದಲ್ಲಿ ಭದ್ರಾಕ್ಷೇಶ್ವರನ ಕಂಡು ನದಿ ದಂಡಿಗೆ ಬಂದು ಕುಂತರು. ಅಲ್ಲೊಂದು ನದಿ, ಆ ನದಿ ಆ ಕಡೆಗೆ ಹೋಗ್ಬೇಕಾಗ್ಯದ. ಆ ನದಿಯಲ್ಲಿ ಡೋಣಿ ದಿವಸ ಬರುವುದಿಲ್ಲ, ಯಾವಾಗಾರ ಬರ್ತದೆ. ಆ ನದಿಯಲ್ಲಿ ದಾಟಿ ಹೋಗ್ಬೇಕಾಗಿರೋ ಪ್ರಸಂಗ ಇರೋಣದರಿಂದ ಸಿದ್ಧಾರೂಢರು ದಂಡೆ ಒಳಗೆ ಕುಂತರು. 2 ದಿವಸ ಆತು, ಅನ್ನನೂ ಇಲ್ಲ ಮತ್ತು ನಿದ್ರೆ ಅಂತೂ ಇಲ್ಲ. ಹ್ಯಾಂಗೆ ಮಾಡಬೇಕು? ಪ್ರಾರಬ್ಧವನ್ನು ನಿರೀಕ್ಷಿಸುತ್ತ ನಿಜಗುಣರು ಇದರ ಬಗ್ಗೆ ಬಹಳ ಚಂದ ಹೇಳ್ಯಾರ. ನೋಡಿ ಬಲ್ಲವರು ಸುಖಭೋಗದಳೆಯಾಶ ಮಾಡಿ ಕೆಡದಿರಿ, ಅದು ಭಾಗ್ಯವಿಲ್ಲದಾಗದು. ಅದರಿಂದ ಮಾಡಿ ಶಿವಧರ್ಮ ರತಿಯೇನೆ ಬೇರೆ ಬೇಡ ಬಹುಕೋಟಿಲೆಗಳು. ಬಲ್ಲವರು ವಿಚಾರ ಮಾಡ್ರಿಪ್ಪ, ಭಾಗ್ಯದಲ್ಲಿ ಏನದ ಅದ ಆದೀತೆ ಹೊರತಾಗಿ ಇನ್ನೊಂದು ಆಗುವುದಿಲ್ಲ ಈ ಜಗತ್ತಿನೊಳಗೆ. ಒಬ್ಬರ ಇಬ್ಬರ ಈ ಜಗತ್ತಿನೊಳಗೆ ಪ್ರತಿಯೊಂದು ಶರೀರನೂ ಕೂಡ ಪ್ರಾರಬ್ಧದ ಅಧೀನದ. ಇದರಲ್ಲಿ ಯಾವ ಹೆಚ್ಚು ಕಡಿಮೆಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಎಂಥೆಂಥವರು ದುಃಖ ಉಂಡ್ರು, ಎಂಥೆಂಥವರು ಸುಖ ಉಂಡ್ರು, ಅದನ್ನೆಲ್ಲ ಅವಲೋಕನ ಮಾಡಿದರೆ ಪ್ರಾರಬ್ಧವನ್ನು ಮೀರಿ ಬದುಕಲಿಕ್ಕೆ ಯಾರಿಗೂ ಆಗುವುದಿಲ್ಲ ಅಂತ ಹೇಳಿ ಭಾಪವಿಧಿ ನಿನಗಿಂತ ಬಲ್ಲಿದರು ಬೇರಾರುಂಟು ರೂಪಗಣಿಸಿದೆ ಮಹಾಮಹಿಮರೆಲ್ಲರನ್ನು. ಹರಿಯ ನೀರೈದು ಪರಿಭವದೊಳಗೆ ಬಳಲಿಸಿದೆ, ಸರಸಿಜೋದ್ಭವನ ನಡುದಲೇ ನಳಿದೆ, ಸುರಚರ ಸುಧಾಕರನ ತನಗುಂದಿಸಿದೆ, ದೇವವರ್ಣ ಮೈಯೊಳು ಲಜ್ಜೆ ನಿರಿಸಿದೆ ವಿಧಿಯೇ. ನಿನಗಿಂತ ಬಲ್ಲಿದರು ಬೇರಾರುಂಟು ಅಂತ ನಿಜಗುಣರು ಒಂದು ಕಡೆಗೆ ವಿಧಿಯನ್ನು ಕುರಿತು ಪ್ರಶಂಸನೆ ಮಾಡ್ತಾ ಇದ್ದಾರೆ. 7 ಧರಣಿಯ ನಾಳು ಅರಸನನು ಹೊಲೆಯನಿಗಾಳು ಮಾಡಿದೆ. ನೋಡ್ರಿ, ಒಬ್ಬರನ್ನು ನೀ ಅನ್ನೋರು ಈ ಜಗತ್ತಿನೊಳಗೆ ಯಾರು ಇದ್ದಾರೆ? ಕಾಲಧೀನರು ಬ್ರಹ್ಮ ಹರಿಹರ, ಕಾಲಧೀನರು ಸೂರ್ಯ ಚಂದ್ರರು, ಕಾಲಧೀನವು ಗ್ರಹಗಳಿವು ನಕ್ಷತ್ರ ತಾರೆಗಳು. ಈ ಕಾಲ ಮತ್ತು ಕರ್ಮ ಅಂತೇನದ ಇದನ್ನು ದಾಟಿ ಹೋಗಲಿಕ್ಕೆ ಯಾವ ಜೀವಿಗಳಿಗೂ ಆಗುವುದಿಲ್ಲ. ತತ್ವಜ್ಞಾನಿ ಈ ಜಗತ್ತಿಗೆ ಬಂದಾನಪ್ಪ, 3 ಕಣ್ಣಿದ್ದವನ ಅವತಾರ ಮಾಡಿ ಬಂದಾನಂದ್ರೂ ಕೂಡ ಶರೀರದ ಕರ್ಮ ಏನದ ಅದನ್ನು ಊಟನ ಮಾಡಬೇಕು ಹೊರತಾಗಿ ನಾ ಅವತಾರಿ ಪುರುಷದನ್ನೇ ಬ್ಯಾಡ ಅಂದ್ರೆ ಕೇಳೋಂಗಿಲ್ಲ. ಕೃಷ್ಣ ಅವತಾರಿ ಪುರುಷಿದ್ದ, ರಾಮ ಅವತಾರಿ ಪುರುಷಿದ್ದ, ಜ್ಞಾನ ಇದ್ದಿಲ್ಲಂತಲ್ಲ, ಅಖಂಡ ಬ್ರಹ್ಮಜ್ಞಾನ. ಏನು ಮಾಡ್ಬೇಕು ಅದನ್ನು ಮಾಡಿಸ್ಬಿಡ್ತು. ಋಷಿಗಳು ಕೇಳ್ತಾರೆ, ಶ್ರೀರಾಮನನ್ನ ಸೀತೆಯನ್ನು ಕಳ್ಕೊಂಡು ಅಳತಕ್ಕಂಥ ಕಾಲದಲ್ಲಿ ರಾಮ ನಿನ್ನಂಥ ತತ್ವಜ್ಞಾನಿ 8ನೇ ವರ್ಷದಲ್ಲಿ ಯೋಗ ವಾಸಿಷ್ಠವನ್ನು ಕೇಳಿ ಧನ್ಯನಾಗಿರ್ತಕ್ಕಂಥ ಮಹಾಪುರುಷೋತ್ತಮ ನೀನು, ನಿನ್ನಂಥವನ ಹತ್ರ ಸಾಮಾನ್ಯ ಮಾನವರ ಪಾಡೇನು ಅಂತ ಋಷಿಗಳು ಅರಣ್ಯದಲ್ಲಿ ಶ್ರೀರಾಮಭದ್ರನನ್ನ ಪ್ರಶ್ನೆ ಮಾಡಿದರು. ರಾಮಂತಾನ, ನನಗೇನು ಅಳಬೇಕಂತೇನು ಇಚ್ಛಾ ಇಲ್ಲ, ಆದ್ರೆ ವಾಲ್ಮೀಕಿ ಅಳಬೇಕಂತ ಬರದಾನ, ಅದಕ್ಕೆ ಅಳಬೇಕಾಗ್ಯದ. ನಟನಾ ಮಾತ್ರವಾಗಿ ಆದ್ರೂ ಪ್ರಾರಬ್ಧವನ್ನ ಭೋಗಿಸಿಯೇ ತೀರಬೇಕು. ರಾಮ ಇರಲಿ, ಕೃಷ್ಣ ಇರಲಿ, ಹನುಮಪ್ಪ ಇರಲಿ, ಆರಿಗಾದರೂ ಪೂರ್ವ ಕಲ್ಪನೆ ಬಿಡದೋ ಬೇರೊಂದು ಬಯಸಿದರೆ ಬರಲರಿಯದಯ್ಯ. ಕನಕದಾಸರು ಹೇಳಿದಂಗೆ ಸಿದ್ಧಾರೂಢಪ್ಪ ಅವರಿಗೆ ಅನ್ನಪೂರ್ಣಿ ಹಿಂದದಾಳ, ಸಾಕಷ್ಟು ಯೋಗಿನಿ ಗಣಗಳು ಸೇವಾ ಮಾಡೋರಿದ್ದಾರೆ, ಮಹಾತತ್ವಜ್ಞಾನಿ. ಆದ್ರೂ ಉಪವಾಸ ಬೀಳುವುದು ಮಂದಿ ಕಡೆಯಿಂದ ಬಯಸುವುದು ತಪ್ಪಲಿಲ್ಲ. ಅದೇನಾಗ್ಬೇಕು ಅದು ಹಾಗೆ ಹೋದು. 2 ದಿವಸ ಅಪ್ಪ ಅವರು ಉಪವಾಸ ಕೂತರು. ಆ ಪೂರ್ವದಲ್ಲಿ ಮಾಡಿರ್ತಕ್ಕಂಥ
ತಿತೀಕ್ಷೆಯನ್ನ ಸ್ವಲ್ಪ ನೆನೆಸಿಕೊಂಡು ಏನು ಬರ್ತಾವ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಕೂತರು. 2 ದಿವಸದ ಮೇಲೆ ಆ ಅಂಬಿಗರಾಮ ಹರಗೋಲು ತಗೊಂಡು ಬಂದ. ದಂಡಾಗಿನ ಜನರೆಲ್ಲ ದಾಡ್ ಹತ್ತಿದ್ರು. ಇವನು ಹತ್ತಕ್ಕೆ ಹೋದ ಕೂಡಲೇ ಅವ ಅಂಬಿಗರಾವ್ ಏನ್ ಮಾಡಿದ, ರೊಕ್ಕ ಕೊಡು, ಮತ್ತೆ ಎಲ್ಲಿ ರೊಕ್ಕ ಹೋಗ ನೀನು, ನಮ್ಗೆ ರೊಕ್ಕ ರಗಡಾಗ್ಯಾವ, ಒಂದು ಹಳೆ ಕೌಪಿನ ಐತಿ, ಇದನ್ನ ಬಿಟ್ರೆ ನಮ್ಮ ಅಂತೇಳಿ ಏನೂ ಇಲ್ಲ, ಬೇಕಂದ್ರೆ ಅದನ್ನ ಒತ್ತಿ ಇಟ್ಟುಕೊಂತ ಕೌಪಿನ ತೆಗೆದು ಕೊಟ್ಬಿಟ್ಟು. ಅವ ಅಂದ, ಬ್ಯಾಡ್ ಮಾರ, ಕೌಪಿನ ಹಾಕೋ, ಚಿಂತೆ ಮಾಡಬೇಡ, ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತಂದ. ಹರಗೋಲಿನ ಕುಂದ್ರಿಸ್ಕೊಂಡು ಆ ದಂಡೆ ಕರ್ಕೊಂಡು ಹೋದ್ರು. ಪರಮ ಲಜ್ಜಿತನಾಗಿ ನಗುತ್ತಾ ತರಣಿಯಂ ತಾನಾಚ ತೀರಕ್ಕೆ ಹೊರದಿ ಮೈಯುತ್ತಿರುವ ಜನರು ರೊಕ್ಕ ಕೊಳ್ಳಲ್ಕೆ ನಿರುತ ಬಾಣದಿಂದ ಅಧಿಕಾನ ದೊರೆಯಲಿಕ್ಕಾನಾವಿಕನು ತಾಂ ಹರುಷದಿಂದಿ ಬ್ರಹ್ಮಚಾರಿಯ ಮಹಿಮೆಯಂಜನೆಗೆ ಮಹಿಮೆಯಂಜನೆಗೆ. ಪರಮ ಲಜ್ಜಿತನಾಗಿ ಆ ಅಂಬಿಗ ಸಿದ್ಧಾರೂಢರನ್ನು ಕರ್ಕೊಂಡು ಆ ಕಡೆಗೆ ಹೋದ. ಆ ನಾವಿನಾಗಿದ್ದ ಜನರು ದಿವಸ ಕೊಡೋದಕ್ಕಿಂತ ಒಂದಷ್ಟು ರೊಕ್ಕ ಹೆಚ್ಚ ಕೊಟ್ರು ಅವಾಗ. ಯಾರಿಗೆ? ಆ ನಾವಿಕನಿಗೆ. ಅವ ಅಂದ, ಇಷ್ಟು ರೊಕ್ಕ ಒಂದ ದಿವಸಕ್ಕೆ ಬರ್ತಾವನ್ನ ಎಣಿಸಿದ್ದಿಲ್ಲ, ಇದು ಬಹುತೇಕ ಆ ಕೌಪಿನ ಏನ್ ನನ್ನ ಮೇಲೆ ಒಗರ್ನಲ್ಲವ ಆ ಬ್ರಹ್ಮಚಾರಿ, ಅವನ ಮಹಿಮೆಯಿಂದನೇ ಆಗಿರ್ಬೇಕು ಅಂತೇಳಿ ಬಂದು ನಿನಗೇನು ಬೇಕಪ್ಪ ಅಂತ ಕೇಳಿದ. ನಮ್ಗೆ ಅರಿವಿ ಕೊಡೋ. ಅರಿವಿ ಐತಿಲ್ಲ ಮೈ ಮೇಲೆ, ಬರೀ ಅದೊಂದು ಕೌಪಿನ ಒಂದಿತ್ತು, ಬಾಕಿದೇನು ಇರಲಿಲ್ಲ. ಅವಾಗ ಅವಾಗ ಬಹಳ ಆನಂದ ಅನಿಸಿ ಆ ಅಂಬಿಗರವ ದೋಚರದ ಹೊರಿ ತರಿಸಿ ನಿನಗೆ ಎಷ್ಟು ಬೇಕಷ್ಟು ತಗೊಳಪ್ಪ, ಇದ್ರೊಳಗೆ ಕಂಡಾಬಿಟ್ಟು ಏರಿ ಬದ ತಗೋ, ಉಟ್ಕೊಳ್ಳಾಕ ಹೊತ್ಕೊಳ್ಳಾಕ ಎಲ್ಲದಕ್ಕೂ ಆಗ್ತಾವು ಅಂದ ಕೂಡಲೇ ಸಿದ್ಧಾರೂಢರಂದ್ರು, ಹೊತ್ಕೊಂಡು ತಿರ್ಗಾವ್ ನಾನು, ನೀನಲ್ಲ, ನಂಗೆ 6 ಮೊಳ ಕೊಡು ಸಾಕು. 6 ಮೊಳ ಅರಿವಿ ಅದ್ರಾಗ ಹರ್ಕೊಂಡು ಆ 6 ಮೊಳವನ್ನು ಮೈ ಮೇಲೆ ಹೊತ್ತುಕೊಂಡು ಸಿದ್ಧಾರೂಢರ ಮುಂದೆ ಬಂದ ಕೂಡಲೇ ಜನರಂತಾರೆ, ಇವನು ವೀರ ವಿರಾಗಿ, ಸಾಮಾನ್ಯ ಅಂತಾರೆ. ಅದನ್ನು ಕಾಣುತ್ತಲ್ಲ ಜನತಾವು ಮುದವನೊಂದುತ್ತಾಗ ನಿಜವೇ ಹರಮ ಮಾತೆ ಮೊದಲಿಲ್ಲದಿರೆನು ವಸನದೋಳ್ ಮಮತೆ ಸದಯ ನಾವಿನ ಎಲ್ಲಿ ಕಾಣಿದು ರಗಿದನು ಸುತಿ ಕ್ಷಯಂತ ಮೊದಲು ಸಾಧಿಸಿದವನು ಎನ್ನುತ್ತ ನಮಿಸಿ ಗಮಿಸಿದರು ಇವನ ವೈರಾಗ್ಯವನ್ನು ನೋಡಿ, ಇವನ ಪರಿಸ್ಥಿತಿಯನ್ನು ನೋಡಿ ಅಲ್ಲಿದ್ದ ಜನರೆಲ್ಲ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಬಹುಜನ್ಮದಲ್ಲಿ ತಿತೀಕ್ಷಾದಿಗಳನ್ನು ಸಾಧಿಸಿ ಬಂದಿರತಕ್ಕಂಥ ಮಹಾಮಹಿಮ ನೀನು, ನಿನ್ನ ಗುರ್ತು ಸಿಗುವುದು ನಮ್ಮಂಥವ್ರ ಕಡೆಯಿಂದ ಸಾಧ್ಯ ಇಲ್ಲ, ಗುರ್ತು ಹಿಡಿಯಕ್ಕೆ ನಮಗೆ ಆಗುವುದಿಲ್ಲ, ಆದರೂ ನೀನೋರ್ವ ಮಹಾತ್ಮ ಎಂಬುದನ್ನು ಮಾತ್ರ ಅಂತರಂಗ ಹೇಳ್ತದ ಅಂತ ಹೇಳಿ ಎಲ್ಲರೂ ನಮಸ್ಕಾರ ಮಾಡಿದರು. ಸಿದ್ಧಾರೂಢರು ಅಲ್ಲಿ ನಿಲ್ಲಿಲ್ಲ. 6 ಮೊಳ ಅರ್ಬಿನ ಮ್ಯಾಗ ಹೊತ್ಕೊಂಡದ್ದು. ಎಲ್ಲಿಗೆ ಬಂದ್ರು ಅಂದ್ರೆ ಅವರು ಓಡ್ರ ದೇಶಕ್ಕೆ ಬಂದರು. ಓಡ್ರ ಅಂದ್ರೆ ಅದಕ್ಕೇನಂತ ಒಡಿಶಾ ಅಂತಾರೇನು, ಅಲ್ಲಿ ಬಂದ ಕೂಡಲೇ ಅಲ್ಲೇ ಬಡತನ ಬಹಳ. ಒಡಿಶಾ ಪ್ರಾಂತದಲ್ಲಿ ಗಾಂಧೀಜಿಯವರಿಗೆ ವೈರಾಗ್ ಬಂದದ್ದು ಅಲ್ಲೇ. ಮೈಮ್ಯಾಗಿಂದೆಲ್ಲ ಈ ದಾರಿಷ್ಟ್ರ ಡ್ರೆಸ್ ಬಿಟ್ಟಿದ್ದು, ಬರೇ ಪಂಜಿ ಹಚ್ಚಿಕೊಂಡಿದ್ದು ಅದ ದೇಶದಾಗನ ಬಂತವ್ರಿಗೆ. ನೋಡ್ಕೊಂತ ಹೊರಟಿದ್ರಂತೆ. ಬಾಗಿಲು ಮುಂದೆ ಒಂದು ಮುದುಕಿ ಕುಂತಿತ್ತು, ಗುಡಿಸಲು ಮುಂದೆ. ಮೈ ಮೇಲೆ ಬಟ್ಟೆಲ್ಲ ಹೊಲಸಾಗಿದ್ದು ನೋಡಿ ಗಾಂಧೀಜಿಯವರು ಆ ಹೆಣ್ಮಗಳಿಗೆ ಕೇಳಿದ್ರು, ಬಡತನ ಇರಲಿ ಇರಬಾರ್ದು ಅಂತಲ್ಲ,
ಸ್ವಚ್ಛತೆ ಇರಬೇಕಲ್ಲವ, ಇದನ್ನ ಬಟ್ಟೆ ಸ್ವಚ್ಛ ಮಾಡಿಕೊಂಡು ಊಟ ಉಟ್ಕೋಬೇಕಿಲ್ಲೋ ಕೇಳಿದ್ರು. ಆಗ್ಯಾಕೆ ಒಂದು ಮಾತು ಹೇಳಿಲ್ಲೋ, ನೀವು ಹೇಳೋದು ಭಾಳ ಸರಳಪ್ಪ, ಇದನ್ನು ಬಿಟ್ಟು ಹಚ್ಕೊಳ್ಳಕ್ಕೆ ಮತ್ತೊಂದು ಇದ್ರೆ ಇದನ್ನು ಸ್ವಚ್ಛ ಮಾಡ್ಕೋಬಹುದು, ಇರುವುದೇ ಇದು ಒಂದದ ಅಂದ ಕೂಡಲೇ ಗಾಂಧೀಜಿಯವ್ರಿಗೆ ಪರಿಣಾಮ ಅನಿಸ್ತು. ನನ್ನ ದೇಶದ ಬಾಂಧವರಿಗೆ ಮೈತುಂಬ ಬಟ್ಟೆ ಆಗೋ ತನಕ ನಾ ಬಟ್ಟೆ ಉಡಬಾರ್ದು ಅಂಥೇಳಿ ಅವೆಲ್ಲ ಡ್ರೆಸ್ ಅಲ್ಲೇ ಕಳೆದು ಉಟ್ಕೊಳ್ಳೋಕ್ಕೊಂದು ಪಂಜಿ, ಹೊತ್ಕೊಳ್ಳೋಕ್ಕೊಂದು ಪಂಜಿ ಮಾಡಿಕೊಂಡದ್ದು ಅಲ್ಲಿಂದನೇ ಪ್ರಾರಂಭ ಆಯಿತು. ಗಾಂಧೀಜಿಯವರ ಜೀವನ ಮೌಲ್ಯದಲ್ಲಿ ಇವೆಲ್ಲ ಬರ್ತಾ ಇದ್ದಾವ. ಹಂಗ ಒಡಿಶಾ ಪ್ರಾಂತ ಅದು ಕಡು ಬಡವರ ಪ್ರಾಂತ, ಜನಗಳು ನಿಷ್ಕರುಣಿಗಳು. ಮತ್ತಲ್ಲಿ ನೆನಪ ಬಡತನ ಇತ್ತು, ಅದ್ರ ಕೂಡ ವಿನಯತನ ಇರಲಿಲ್ಲ, ನಿಷ್ಕರುಣಿಗಳು. ಅಕಸ್ಮಾತ್ ಧನಿಕರು ಯಾರಾದರೂ ಹೋದ್ರಂದ್ರೆ ಅವರು ದ್ರವ್ಯಾಪಹರಣ ಮಾಡೋದು, ಆಮೇಲೆ ತಾವೇನೇನು ಮಾಡ್ತಾರೆ ಅದನ್ನು ಉಳಿದವ್ರ ಮ್ಯಾಗ ಆರೋಪ ಮಾಡೋದು. ಯಾರಾದರೂ ಬಂದು ಮನೆ ಮುಂದೆ ನಿಂತರು ಅಂದ್ರೆ ಇವೊಬ್ಬ ಕಳ್ಳ, ಇವನು ಹೊಡಿಬೇಕು, ಹಿಂಸೆ ಮಾಡಬೇಕು ಅನ್ನೋ ಪದ್ಧತಿ ಒಳಗಿರ್ತಕ್ಕಂಥ ಜನರು. ಅಂಥದ್ರೊಳಗೆ ಸಿದ್ಧಾರೂಢರು ಅವ್ರ ಕೈಯ ಸಿಕ್ಕರಪ್ಪ. ಭಿಕ್ಷೆ ಬೇಡಬೇಕು ಅಂತ ಒಂದು ಗುಡಿಸಲು ಮುಂದೆ ಹೋದರು, ಕಂಡಾಪಟ್ಟಿ ಮಂದಿ ಕೂಡಿದ್ರು. ಕೂಡಿ ಇವ ಕಳ್ಳ, ಇವನು ಇರಬಾರ್ದು, ಇವನ್ನ ಹಗ್ಗ ತಗೊಂಡು ಬಿಗಿದು ಮೈತುಂಬ ಬರಿ ಕೊಟ್ಟು ಇವನು ಕೊಂದು ಬಿಡೋಣ ಅಂತ ತಿಳ್ಕೊಂಡು ಹೇಳಿ 5-8 ಜನ ಕೂಡಿಕೊಂಡು ಹಗ್ಗ ತಗೊಂಡು ಬಂದು ಸಿದ್ಧಾರೂಢರನ್ನ ಕಟ್ಟಿದ್ರಿ. ಕಟ್ಟಿ ಅರಣ್ಯಕ್ಕೆ ತಗೊಂಡು ಹೋದ್ರು. ಅರಣ್ಯಕ್ಕೆ ತಗೊಂಡು ಹೋಗಿ ಇನ್ನು ಬರಿಗಿರಿ ಕೊಡಬೇಕು ಅಂತ ಪ್ರಯತ್ನ ಮಾಡುವ ಕಾಲದಲ್ಲಿ ಸಿದ್ಧಾರೂಢರು ನಾನು ಹೊಡಿತಾರ, ನನ್ನ ಕಡಿತಾರ, ಅಥವಾ ನನಗೆ ಹಗ್ಗ ತಗೊಂಡು ಬಿಗಿತಾರ ಎಂಬ ಪ್ರಜ್ಞೆ ಬರಲಿಲ್ಲ. ಶಿವಧ್ಯಾನ ಮಾಡಲಿದ್ದಾರೆ. ಆ ಶಿವಧ್ಯಾನದಲ್ಲಿ ಒಂದು ಸನ್ನಿವೇಶ ಅವರಿಗೆ ನೆನಪು ಬರ್ತಿತ್ತು. ಏನು ನೆನಪು ಬರ್ತಿತ್ತು ಅಂದ್ರೆ ಒಂದು ಚಿಗರಿ ಕಥೆ ನೆನಪು ಬರ್ತಿತ್ತು ಅಂತ ಅಪ್ಪ ಅವ್ರಿಗೆ. ಮುಂದೆ 4ನೇ ದಿಶೆಗೆ ಸುಂಗಳ ಬಂಧನವು ಹೀಗೆಲ್ಲ ದಿಶೆಗಳ ಬಂಧನಂಗೈದು ಕೋಲ ಹಲವು ಮಾಡಲಿಕ್ಕೆ ಅಂದು ಹರಿಣಿಯು ಯತ್ನವಿಲ್ಲದೆ ಕಂಡು ಬರಲನ ಧ್ಯಾನ ಮಾಡುತ್ತೆ ನಿಂದಿರಲ್ಕ ಶಿವನ ಮಾಯಾ ಬಲದಿ ತಕ್ಷಣಕ್ಕೆ ಬಲದಿ ತಕ್ಷಣಕ್ಕೆ. ಏನ್ ನೆನಪಂತು? ಒಂದಾನೊಂದು ಕಾಲದಲ್ಲಿ ಒಂದು ಚಿಗುರಿಗೂ ಇಂಥದ್ದ ಪ್ರಸಂಗ ಬಂದಿತ್ತು. ಅದು ಶಿವನ ಧ್ಯಾನ ಮಾಡಲಾಗಿ ಶಿವನ ಕೃಪೆ ಮಾಡಿದ ಚಿಗುರಿ ಉಳಿತು ಅಂತ ಎಲ್ಲೋ ಓದ್ದಂಗಿತ್ತು ಅಂತ ಚಿಗುರಿ ಕಥೆ ನೆನಪಾತು. ಅದು ಹ್ಯಾಂಗಿತ್ತು ಆ ಕಥೆ ಹೇಳ್ತೀನಿ. ಒಂದು ತುಂಬು ಗರ್ಭಿಣಿಯಾದ ಚಿಗುರೆ. ಆ ಹರಿಣ ಅರಣ್ಯದಲ್ಲಿ ಮೇಯುತ್ತಿರುವ ಕಾಲದಲ್ಲಿ ಬೇಟೆಗಾರರು ಒಂದು ದಿಶೆಯಲ್ಲಿ ಬಲೆಯನ್ನು ಹಾಕಿದರು, ಇನ್ನೊಂದು ದಿಶೆಯಲ್ಲಿ ಬೆಂಕಿಯನ್ನು ಹಚ್ಚಿದರು, ಮತ್ತೊಂದು ದಿಶೆಯಲ್ಲಿ ಬೇಟೆಯ ನಾಯಿಗಳು, ಇನ್ನೊಂದು ದಿಶೆಯಲ್ಲಿ ಬಿಲ್ಲುಗಳನ್ನು ಹೊಡೆಯುವರು. 4 ದಿಕ್ಕು ಬಂದೋಬಸ್ತ್ ಆಗಿಬಿಡ್ತಿಲ್ಲ. ಆ ಚಿಗುರಿನ ಎಲ್ಲಿ ಹೋಗಬೇಕು? ತುಂಬ ಗರ್ಭಿಣಿಯಾದ ಆ ಚಿಗುರೆ ಅದು ಅಳು ಪ್ರಯತ್ನ ಮಾಡಲಿಲ್ಲ. ಹೇ ಜಗನ್ನಿಯಾಮಕ, ಜಗನ್ನಿವಾಸ, ಆಪತ್ಕಾಲದಲ್ಲಿ ಇದ್ದವ್ರನ್ನ ನೀ ರಕ್ಷಣಾ ಮಾಡ್ತೀರಿ ಅಂತ ಬಿರುದು ಹೊತ್ತ ನೀನು ಅನಾಥನಾಥ, ನನ್ನ ರಕ್ಷಣಾ ಮಾಡುವಂತ ಆ ಹರಣಿಯು ಕಣ್ಣಿನಲ್ಲಿ ನೀರು ಸುರಿಸುತ್ತಾ 4 ದಿಕ್ಕುಗಳಲ್ಲಿರುವ ಅಪಾಯಗಳನ್ನು ಕಂಡು ಎಲ್ಲಿ ಹೋಗ್ಬೇಕಂತ ಗೊತ್ತಾಗದನ ಹಾಗಿರುವ ಕಾಲದಲ್ಲಿಯೇ ಬಿಡದೆ ಮೋಡವರಾಗಿ ಮಿಂಚುತ್ತ ಪರಮಾತ್ಮನ ಕೃಪೆಯಾಗಿ ಮೋಡ ಕವಿದುಕೊಂಡು ಮಿಂಚು ಅರ್ಭಟಿಸುತ್ತ ಗುಡುಗು ಹುಟ್ಟಿ ಗಾಳಿ ಬಿಡಲು ಆ ಗಾಳಿಗೆ ಗಿಡಮರಗಳ ಅಗಳಾಡಿ ಬಲಿ ಹರಿದು ಹೋಯಿತು. ಮಳೆಯಿಂದ ಆ ಹತ್ತಿದ ಬೆಂಕಿ ಆರ್ತು. ಆ ಬೇಟೆಗಾರರೇನಿದ್ರು ಅವ್ರ ಕಣ್ಣಾಗ ಮಣ್ಣು ತುಂಬಿ ಗಾಳಿ
ಅವರು ಹೊಡೆಯುವ ಬಿಲ್ಲು ಅವ್ರ ನಾಯಿಗೆ ಬಡಿದು ಅವ್ರ ಬೇಟೆ ನಾಯಿಗಳ ಸತ್ತು. ನಾಲ್ಕು ದಿಕ್ಕಿನ ಆತಂಕ ಯಾವಾಗ ನಿವೃತ್ತಿ ಆಯಿತೋ ಹಂಗ ಹರಿಣದಂತೆ ಶಿವನೇ ನನ್ನ ಕಾಯ್ತಾನ, ನಾನ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂಥೇಳಿ ಚಿಗರೆಯನ್ನು ನೆನಪು ಮಾಡಿಕೊಂಡು ಸಿದ್ಧಾರೂಢರು ಕೂಡುವ ಸಮಯದಲ್ಲಿಯೇ ಏಕದಮ್ ಇವರೇನು ಕಟ್ಟಾಕಂತ ಹೋಗಿದ್ರು ಹಗ್ಗ ತಗೊಂಡು 10-20 ಜನ, ಅವರಿಗೆ ಒಂದಿಬ್ಬರು ಕುದುರೆ ಸವಾರ ಕಾಣ್ತಾ ಇದ್ದಾರೆ. कौन है रे जोर से बे मान यही सब जन को पकड़ो, जान लेता उनके अनुतान बच दिखाओ बरलो. दीन राह आर आर बट के नुदी अरे दिक्कु गेडुतम प्राणदाशय पीड़िलो मन बंदलोडिदरो मन ಬಂದೋಡಿದರು. ಕುದುರೆಯನ್ನು ಓಡಿಸುತ್ತಾ ಯಾರವ್ರು ಹಿಡಿದವ್ರನ್ನ ಏನ್ ಮಾಡ್ಲಿಕ್ಕೆ ಹತ್ತಾರೋ, ಕೌನ್ ಹೈರೆ ಜೋರ್ ಸೆ ಭೀಮಾನ್ ಈ ಸಬ್ ಜನ್ಕು ಪಕಡೋ ಅವ್ನು ತಗೊಂಡು ಹೋಗು ಇವ್ರನ್ನ ಹಿಡಿದವನ್ನ ಅಂತೇಳಿ ಕಂಡಾಪಟ್ಟಿ ಕುದುರೆ ಮಂದಿ ಕಂಡಂಗಾತು. ಇವರು ನಮ್ಮನ್ನ ಹಿಡಿಯಕ್ಕೆ ಯಾರೋ ರಾಜ್ಯ ಸೇವಕರೇ ಬಂದ್ರು ಅಂತ ತಿಳ್ಕೊಂಡು ಹೇಳಿ ಹಗ್ಗ ಅಲ್ಲಿ ಬಿಟ್ಟು ಸಿದ್ಧಾರೂಢರನ್ನ ಬಿಟ್ಟು ಓಡಾಕ್ ಶುರು ಮಾಡಿದ್ರು. ಸಿದ್ಧಾರೂಢ ಆ ಚಿಗರಿ ಹ್ಯಾಂಗಾಗಿತ್ತು ಅದೇ ಕಥೆಯೇ ಸಿದ್ಧಾರೂಢರಿಗೂ ಆಗಿತ್ತು. ಬಂದ್ರು ಅವರು ಸಿದ್ಧಾರೂಢ ಹತ್ರ, ಸುನೋಜಿ 5000 का संधि कलिके है. ಇದು ಕಲಿಯುಗದ 5 ಸಹಸ್ರ ವರ್ಷದ ಸಂಧಿ. ಪುಣ್ಯಾತ್ಮರೇ, ತತ್ವಜ್ಞಾನಿಗಳಿಗೆ ಕಾಲವಿಲ್ಲ, ಸತ್ಪುರುಷರು ಸುರಕ್ಷಿತವಾಗಿ ಬದುಕುವಂತಿಲ್ಲ, ಮಾನವಂತರು ಮಾನದಿಂದ ಬದುಕಲಿಕ್ಕೆ ಬಿಡುವುದಿಲ್ಲ. ಮಾನ ಕಳ್ಕೊಂಡು ಅವನು ನಿತ್ಯ ಹೋಳಿಗೆ ಊಟ ಮಾಡ್ತಾನ. ಮಾನ ಇಟ್ಕೋಬೇಕನ್ನೋ ತಂಗುಡ್ ರೊಟ್ಟಿ ಸಿಗುವುದಿಲ್ಲ. ಧರ್ಮದಿಂದ ಬದುಕಬೇಕನ್ನೋ ಕಳವಿಲ್ಲೇ ಬದುಕಬೇಕು. ಧರ್ಮವನ್ನು ಕಾಲಾಗ ಹಾಕಿ ತುಳಿಯವ ಸುರಕ್ಷಿತವಾಗಿ ಬದುಕ್ತಾ ಇದ್ದಾನೆ. ಇದು ವಿಚಿತ್ರದ, ಇದು ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಲಾವಣಿ ಪದ ಆಡ್ತಿದ್ ನಾನು, ಈಗ ಬಿಟ್ಟಿನ ಬಿಡಲ್ಲ, ದಿಕ್ಕ ತಪ್ಪ ಹೋಗ್ತದ ಹೇಳ್ತಾನೆ. ಅದಕ್ಕೆ ಕಲಿ ಮಹಿಮಾ ಇದು. ಸುನೋಜಿ आप हुशार से चलने से आपको भगवान जी जुल्म से कल्याण करता है, हुशार रहो. ನೀವು ದಯಮಾಡಿ ಹುಷಾರಿರಿಪ್ಪ, ಪರಮಾತ್ಮ ನಿಮಗೆ ಕಲ್ಯಾಣ ಮಾಡಲಿ. ಇದು ಕಲಿಯುಗದ 5 ಸಹಸ್ರ ವರ್ಷದ ಸಂಧಿಕಾಲ. ಇದನ್ನು ಬರೆದಾರವರು ಮಹಾಭಾರತದಲ್ಲಿ, ಭಾಗವತದಲ್ಲಿ. ಏನ್ರಿ ಅವು ಇವು ಈಗ ನಡಿಬೇಕಾದದ್ವೆಲ್ಲ ನಮಗೆ ಅವ್ರಿಗೆ ಕಂಡವ ಏನೋ ತದ್ರೂಪ ಹಂಗ ಬರೆದಾರ. ಸತ್ಪುರುಷರು ಕೂಡ ಕೆಲವು ಮಾತು ಹೇಳಿ ಹೋಗ್ಯಾರ. ಶಿರಟ್ಟಿ ಫಕೀರ ಸ್ವಾಮಿಗಳು ಯಾವಾಗ ಬರ್ತೀರಿಪ್ಪ ಹೊಳ್ಳಿ ಅಂತ ಸಿದ್ದರಾಮೇಶ್ವರ ಕೇಳಿದ್ರಂತೆ. ನೋಡಪ್ಪ, ಹೆಣ್ಮಕ್ಳು ಕೂದಲ ಕತ್ತರಿಸಿಕೊಂಡು ಗಂಡಸೂರ್ ಕಿಶೆದಾಗ ಏನು ಬಾಚುಣಿಕೆ ಇಟ್ಕೊಂತಾರ, ಅಲ್ಲಿಗೆ ಅದು ಹಸಿಗಟ್ಟೈತೆ ಅಂತ ತಿಳ್ಕೊ, ಆಮೇಲೆ ಸ್ವಲ್ಪ ದಿವ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಈಗ ಅವನ್ನೆಲ್ಲ ನಾವು ಬರೀ ಗಂಡಸರು ಹೇರಿ ಕಟ್ಟಿಂಗ್ ಸಲ ನೋಡ್ತಿದ್ವಿ ನಾವು. ಮಾನ್ಯ ಎಲ್ಲ ನೋಡಿನಪ್ಪ, ಇದೇನು ಅಂದೆ, ಅದು ಹೆಣ್ಮಕ್ಳು ಕಟ್ಟಿಂಗ್ ಸಲೂನ್ರಿ ಅಂದ್ರು. ಓಂ ನಮ ಶಿವಾಯ. ಏನ್ ಮಾಡಕ್ಕೆ ಬರಂಗಿಲ್ಲ. ನಮ್ಮ ದೇಶಿ ಸಂಸ್ಕೃತಿ ಎಂದು ಸತ್ಯ ಅಂದ್ರೆ, ನಮ್ಮ ಹೆಣ್ಮಕ್ಳು ಯಾವ ಕೂದಲನ್ನು ವೇಣಿ ಅಂತ ತಿಳ್ಕೊಂಡು ಅದಕ್ಕೆ ಮಾನ್ಯ ಕೊಡ್ತಿದ್ರು, ಅದನ್ನ ನಮ್ಮ ಹೆಣ್ಮಕ್ಳು ಎಂದು ಕತ್ತರಿ ಹೆಚ್ಚಿದ್ರು ಅಂದ ನಮ್ಮ ಸಂಸ್ಕೃತಿ ಕತ್ತರಿ ಹೆಚ್ಚು ಹೋಗಿತ್ತು. ಈಗ ಮತ್ತು ಹೊಸದಾಗಿ ಕತ್ತರಿ ಹಾಕೋದೇನು ಕೆಲಸನೇ ಇಲ್ಲ. ಅವ್ರಂತೂ ಏನು ಅವು ಸ್ವಾಮಿಗಳಿಗಂತೂ ಏನು ಪ್ರಜ್ಞೆ ಇಲ್ಲ ಬಿಡು. ಅವಕ್ಕೆ ಅಲ್ಲಿ ಕೂರ್ಲ ಕತ್ತಿಸ್ಕೊಂಡ್ರಿ ಏನಕತಿ ಅಂತ ಕಂತಾರ. ಅವ್ರು ಚಂದ ಕತ್ತಿಸ್ಬಿಡ್ರಿ, ಏನೂ ಆಗೋದಿಲ್ಲ. ನಮ್ಮಪ್ಪನ ಗಂಟೆನೂ ಮತ್ತೊಂದು ನಮೂನಿ ಸಗದ ಉಪಮಾರ ಬ್ಯಾಡ ಸುದ್ದಿ ಹೇಳ್ತೇನೆ. ಅವು ಯಾಕಂದ್ರೆ ಕಲಿ ಮಹಾತ್ಮನ ಪ್ರಭಾವರು ಹಿಂಗ್ಯಾಕೆ ಹೋಗ್ತೀರಿ ನೀವು. ಅವ ಯಾವ ಹೊತ್ತಿನಾಗ ಏನೇನು ಮಾಡ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲೆಲ್ಲಿ ಏನೇನು ನಡಿಬೇಕಾಗ್ಯದ ಅವ ಸ್ಪಷ್ಟ ಪರೀಕ್ಷೆಗೆ ಹೇಳ್ಯಾನ.
ನಾವು ಹೋಗದಂಥ ಹೃದಯಗಳೇ ಇಲ್ಲ. ಮಠ ಇರಲಿ, ಮಂದಿರ ಇರಲಿ, ಮಸ್ಜಿದ್ ಇರಲಿ, ಎಲ್ಲಿ ಧರ್ಮ ಕಾರ್ಯ ನಡೀತಾವು ನಾನು ಅಲ್ಲಿ ಎದೆ ನಿಂತು ತಿಳ್ಕೊ ಅಂತ ಹೇಳ್ತಾನ. ಯಾರ್ಯಾರ ಮನುಷ್ಯನಾಗ ಏನು ಹುಟ್ಟಿಸ್ತೇನೋ ಗೊತ್ತಿಂದಲ್ಲ, ಯಾರ ಹೃದಯದಲ್ಲಿ ಏನು ಬೀಜ ಹಾಕ್ತೇನೋ ಗೊತ್ತಿಂದಲ್ಲ. ತಿಳಿತ ಇದು ಸಂಪೂರ್ಣ ನಾಶ ಆಗಬೇಕಾದ್ರೆ ಕಲಿಕೆ ಅವತಾರ ಆಗ್ತಕ್ಕಂಥ ಸಮಯ ಬಂದದಪ್ಪ. ಅದಕ್ಕೆ ಹೇ ಮಹಾತ್ಮ ಹುಷಾರಿರು, ಇದು ಕಲಿಯುಗದ ಮಹಿಮಾ. ಮತ್ತೆ ಕಳ್ಳರಿಗುಂಟು ಹೇಳ್ತಾರ ಪುರಂದರದಾಸರು, ಮತ್ತೆ ಕಳ್ಳರಿಗುಂಟು ನಿತ್ಯ ಹಾದರ ಕುಂಟು ಉತ್ತಮರಿಗಿಲ್ಲವೀ ಕಾಲ ಪಾಪ. ಆ ಹಂಗ ದಾರಿ ಬಿಟ್ಟು ನಡೆದವ್ರನ್ನ ಕುರ್ಚಿ ಹಾಕಿ ಕುಂದಿರಿಸ್ತೀರಿ ನೀವು. ಅಕಸ್ಮಾತ್ ದಾರಿಯಾಗಿದ್ದವ್ರು ಯಾರ ಕಂಡ್ರಂದ್ರೆ ಏನು ಹಳ್ಳಿ ಗುಗ್ಗು ಇದ್ದಂಗ ಪರಿಸ್ಥಿತಿ ಹಂಗೆ ಬಂದದಂತ ಹೇಳ್ತೀನಿ ನಿಮಗೆ. ಅದಕ್ಕೆ ಅವರಿಬ್ರು ಹೇಳ್ತಾರೆ, ಹೇ ಮಹಾತ್ಮ ಹುಷಾರ್ಸರೋ, ಭಗವಾನ್ ನಿಮ್ಮನ್ನ ಜುಲ್ಮಿಯಿಂದ ರಕ್ಷಣೆ ಮಾಡ್ತಾನ ಅಂತೇಳಿ. ಅರ್ಥೇನು? ಅಪ್ಪವ್ರ ತಪಶಕ್ತಿ ಪರಮಾತ್ಮನನ್ನು ಆ ರೂಪದಲ್ಲಿ ಕಳಿಸಿತು. ಆ ರೂಪದಲ್ಲಿ ಅಪ್ಪವರು ಆ ಅಪಾಯದಿಂದ ಪಾರಾದರು. ಅವಾಗಂತಾರೆ, ಎಂದು ಹಯವಾಗರಸಿದವರು ಹಿಂದ ಹೋಗಲ್ ಬಳಿಯ ಪಳ್ಳಿಗಳಿಂದ ಮೊದಲಂದರಲ್ಲಿ ಕಷ್ಟಮ ಜೊತೆಗೆ ಅಡಗಿಗಳು ಕಂದ ಮೂಲಗಳಿಂದ ತೃಪ್ತಿಯ ಒಂದು ತೀತರ 4 ದಿವಸಗಳಿರುತ್ತ ಶೀತೋಷ್ಣ ಕುತೃಷೆಯಾಗಿ ಸಹಿಸುತ್ತಾ ಆಮೇಲೆ ಅಲ್ಲಿಂದ ಹೊರಟು ಅರಣ್ಯ ಮಾರ್ಗದಲ್ಲಿ ಇನ್ನು ಈ ದೇಶದಾಗ ಭಿಕ್ಷಾ ಬೇಡುದು ಬೇಡ, ಭಿಕ್ಷಾ ಬೇಡಕ್ಕೆ ಅವ್ರು ಕಾళ్ళಂತ ಹೊಡಿತಾರ ಅಂತೇಳಿ ಅಪ್ಪವರು ಸಿಕ್ಕದ್ದು ತಪ್ಪಲ ಗಡ್ಡೆ ಗೆಣಸು ತಿನ್ಕೊಂತ ಸಂಚಾರ ಮಾಡ್ತಾ ಭಯಂಕರ ಥಂಡಿ. ಆ ಥಂಡಿಯೊಳಗೆ ಇದೇನು ಥಂಡಿ, ಬದ್ರಿನಾಥನ ಥಂಡಿಗಿಂತ ಏನು ಹೆಚ್ಚಿಲ್ಲ ಅಂತ ಸಮಾಧಾನ ಮಾಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಒಬ್ಬರು ಬೈರಾಗಿಗಳು ಅವರು ಭೇಟಿ ಆಗ್ತಾರೆ. ಆ ಬೈರಾಗಿಗಳು ಕೂಡ ಇಬ್ರು ಮಾತಾಡ್ಕೊಂತ ಸಂಚಾರ ಮಾಡ್ಕೋಂತ ಮುಂದೆ ಹೋಗ್ತಾರೆ. ಇಬ್ರು ಭಿಕ್ಷಾ ಬೇಡ್ಕೊಂಡು ಬಂದು ಇಬ್ರು ಊಟ ಮಾಡ್ಕೊಂಡು ಬಂದು ಮುಂದೆ ಹೋಗ್ತಕ್ಕಂಥ ಪ್ರಸಂಗ. ಅದು ಏನಾತಂಬ ವಿಷಯ ಮತ್ತೆ ನಾಳೆ ನೋಡ್ಕೊಂಬೋಣ. ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ, ಗುರುವರೋಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.
ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ